ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನು ನೋಡೋಣ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋದೊಳಗೆ ನಾವು ಆಲ್ರೆಡಿ ನಾವು ಯಾವ್ದು ನೋಡಿದ್ವಿ, ಟೇಲ್ಸ್ನ ಪ್ರಮೇಯನ ನೋಡ್ಕೊಂಡಿದ್ವಿ. ಈಗ ಕೋನ ಪ್ರಮೇಯ ನಿಮ್ಮ ಪ್ರಿಪ್ರೇಟರಿ 3ಕ್ಕೆ ಏನಪ್ಪ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಥಿಯರಮ್ ಇದೆ. ಕೋನ ಪ್ರಮೇಯವನ್ನು ನಾವೇನು ಮಾಡೋಣ, ಇವತ್ತು ಸಾಧನೆ ಮಾಡೋಣ. ಯಾವ ಪ್ರಮೇಯ? ಕೋನ ಪ್ರಮೇಯ. ಕೋನ ಪ್ರಮೇಯವನ್ನು ನಾವೇನು ಮಾಡೋಣ, ಇವತ್ತು ಸಾಧನೆ ಮಾಡೋಣ. ಫಸ್ಟ್ ಕೋನ ಪ್ರಮೇಯದ ಏನು ಕೊಟ್ಟಿರ್ತಾರೆ, ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹೇಳಿಕೆ ಯಾವ ರೀತಿ ಇರ್ತೈತಿ? ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿದ್ದರೆ ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಮತ್ತು ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಸಮರೂಪ ತ್ರಿಭುಜಗಳು ಆಗಿರ್ತವೆ ಅಂತ ಹೇಳಿ ನಿಮ್ಗೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡಬೇಕಿಲ್ಲಿ, ಪ್ರಮೇಯವನ್ನು ಸಾಧನೆಯನ್ನು ಮಾಡಬೇಕು. ಪ್ರಮೇಯವನ್ನು ಸಾಧನೆ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ ಒಳಗೆ ಏನು ಬರಿಬೇಕು ನಾವು, ಆ ಒಂದು ಕೊಟ್ಟಿರುವಂಥ ಹೇಳಿಕೆ ಆಧಾರದ ಮೇಲೆ ಚಿತ್ರವನ್ನು ಹಾಕಬೇಕು. ಯಾವ ರೀತಿ ಚಿತ್ರ ಹಾಕಬೇಕು? ಎರಡು ತ್ರಿಭುಜಗಳನ್ನು ನಾವು ರಚನೆ ಮಾಡಬೇಕು. ಎರಡು ತ್ರಿಭುಜಗಳನ್ನು ಯಾವ ರೀತಿ ರಚನೆ ಮಾಡ್ಕೊತೀವಿ ಇಲ್ಲೇ ನೋಡಿ. ಎರಡು ತ್ರಿಭುಜಗಳು ಅಂತ ಹೇಳಿದ್ರೆ ಫಸ್ಟ್ ಒಂದು ಸಣ್ಣ ತಗೊಳ್ರಿ, ಅದಕ್ಕೆ ABC ಅಂತ ನೇಮ್ ಕೊಡ್ರಿ, ABC ನೇಮ್ ಕೊಡ್ರಿ. ಇನ್ನೊಂದು ಸ್ವಲ್ಪ ದೊಡ್ಡ ತ್ರಿಭುಜವನ್ನು ಏನು ಮಾಡಿರಿ, ತೆಗೀರಿ. ತೆಗೆದು ಈ BC ಐತಲ್ಲ, ಈ BCಗೆ ಅನುಗುಣವಾಗುವಂತೆ ಒಂದು ಡಾಟ್ ಲೈನನ್ನು ಏನು ಮಾಡಿರಿ, ನೀವು ಹಾಕ್ರಿ, ರಚನೆ ಮಾಡಿರಿ. ಇದಕ್ಕೆ ABC ಕೊಟ್ಟ ಮೇಲೆ ಇದನ್ನೇನಂತ ಕೊಡ್ತೀನಿ ನಾನು, DEF ಅಂತ ಕೊಡ್ತೀನಿ. DEF ಅಂತ ಕೊಟ್ಟು ಈಗ ಏನು ಮಾಡೀನಿ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರುವ ಹೇಳಿಕೆಯ ಆಧಾರದ ಮೇಲೆ ನಾನು ದತ್ತವನ್ನು ಬರಿಬೇಕು. ಏನು ಬರಿಬೇಕು? ದತ್ತವನ್ನು ಬರಿಬೇಕು. ಏನು ದತ್ತ ಕೊಟ್ಟಿರೋದೇನೈತಿ, ಅವರ ಹೇಳಿಕೆ ಒಳಗೆ ದತ್ತವನ್ನು ಕೊಟ್ಟಾರ. ಏನಂತ ಕೊಟ್ಟಾರ ಅವರು? ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಅನುರೂಪ ಕೋನಗಳು ಯಾವುದು? ಏಕ D ಸಮ ಆಗುತ್ತಾ, B ಕ E ಸಮ ಆಗುತ್ತಾ, C ಕ F ಸಮ ಆಗುತ್ತಾ. ಹೌದಾ? ಅದನ್ನ ಇಲ್ಲಿ ಬರಿಬೇಕು. ಕೋನ A = ಏನಂತ ಬರಿತೀನಿ ಇಲ್ಲೇ, ಕೋನ D. ಆಮೇಲೆ ಕೋನ B = ಕೋನ E ಸಮ ಅಂತ ಬರಿತೀನಿ. ಆಮೇಲೆ ನೆಕ್ಸ್ಟು ಕೋನ C = ಕೋನ F. ಈ ಮೂರು ಕೋನಗಳು ಏನಾಗ್ಯಾವಂತ ಇಲ್ಲೇ ಅನುರೂಪ ಕೋನಗಳಾಗ್ಯಾವ, ಒಂದಕ್ಕೊಂದು ಸಮಾದವಂತ ಕೊಟ್ಟಾರ. ಇಲ್ಲಿಗೆ ದತ್ತ ಮುಗಿದೆ. ದತ್ತ ಆದಮೇಲೆ ಏನು? ಸಾಧನೀಯ. ಇದಾ ಇಂಪಾರ್ಟೆಂಟ್ ಪಾಯಿಂಟ್. ಏನು? ಸಾಧನೀಯವನ್ನು ಕರೆಕ್ಟ್ ಬರಬೇಕು. ಏನು ಸಾಧನೆ ಮಾಡ್ಬೇಕು ನಾವಿಲ್ಲೇ ನೋಡಿ, ಸಾಧನೀಯ ಏನು ಮಾಡಕತ್ತೀವಿ ಇಲ್ಲಿ ನಾವು, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ ಸಾಧನೆ ಮಾಡಬೇಕು. ಅನುರೂಪ ಬಾಹುಗಳು ಯಾವ್ಯಾವಿಲ್ಲೇ, ABಗೆ ಯಾವ್ದು ಅನುರೂಪ ಆಗುತ್ತಿಲ್ಲೇ, AB / DE = AC / DF = BC / EF. ಇಲ್ಲ ಇತ್ತು, ABಗೆ ಈ ಕಡೆ ಸೈಡು, ACಗೆ ಈ ಕಡೆ ಸೈಡು, BCಗೆ ಈ ಕಡೆ ಕೆಳಗಲ್ ಸೈಡ್. AB / DE, AC / DF, BC / EF. ಇದನ್ನು ಸಾಧನೆ ಮಾಡಬೇಕು. ಇದಕ್ಕೆ ಕರೆಕ್ಟ್ ಬರೀಬೇಕು. ಇದನ್ನು ಕರೆಕ್ಟ್ ಬರೆದ್ರೆ ಲಾಸ್ಟ್ನೇಗೆ ಇದನ್ನ ಪ್ರೂಫ್ ಮಾಡ್ಬೇಕು ನಾವು. ಇದನ್ನ ಅಲ್ಲಿ ಲಾಸ್ಟಿಗೆ ಬರೀದಿರುತ್ತೆ. ಇದನ್ನು ಕರೆಕ್ಟ್ ಬರೆದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಪ್ರಮೇಯವನ್ನು ಕರೆಕ್ಟಾಗಿ ಸಾಧನೆ ಮಾಡ್ಕೊತ ಹೋಗ್ಬೋದು. ಸಾಧನೀಯ ಆದಮೇಲೆ ನೆಕ್ಸ್ಟ್ ಏನು ತೊಗೊತೀವಿ ನಾವು, ಸಾಧನೀಯ ಆದಮೇಲೆ ನೆಕ್ಸ್ಟ್ ತಗೊಳ್ಳೋಂಥ ಪಾಯಿಂಟನ್ನು ನಾವು ಸಾಧನೀಯ ಆದಮೇಲೆ ರಚನೆಯನ್ನು ತೊಗೊತೀವಿ. ರಚನೆ ಏನು ರಚನೆಯನ್ನು ಮಾಡ್ಕೊತೀವಿ, ಇಲ್ಲೇ ರಚನೆ ಮಾಡ್ಕೊಂಡೆ ನೋಡಿ. ಇದಕ್ಕೆ P ಮತ್ತು Q ಅಂತ ನೇಮಿಂಗ್ ಮಾಡಿ. ಇಲ್ಲೊಂದು ಡಾಟ್ ಲೈನ್ ಐತಲ್ಲ, ಅದ ರಚನೆ. ಯಾವಾಗಲೂ ಏನಿರುತ್ತೆ ರಚನೆ ಅಂದರೆ ಡಾಟ್ ಲೈನ್ ಇರುತ್ತೆ, ಅದ ರಚನೆ. P ಮತ್ತು Q ಅಂತ ರಚನೆಯನ್ನು ನಾವು ಏನು ಮಾಡೀನಿ, ಒಂದು ಲೈನನ್ನು ರಚನೆ ಮಾಡಿ ಜಾಯಿನ್ ಮಾಡಿ. ಏನು ಹೆಂಗೆ ರಚನೆ ಮಾಡ್ಕೊಂಡೇವಿ ಇಲ್ಲೇ, AB = DP ಆಗುವಂತೆ ಮತ್ತು AC = DQ ಆಗುವಂತೆ ಏನೇನು ತೊಗೊಂಡೇವಿ, P ಮತ್ತು Q ಬಿಂದುಗಳನ್ನು ಗುರುತಿಸಿ, ಬಿಂದುಗಳನ್ನು ಯಾವುದ್ರ ಮೇಲೆ, DE ಮತ್ತು DFನ ಮೇಲೆ ಗುರುತಿಸಿ ಸೇರಿಸಿದೆ. ಈ ಮಾಡವಿಲೆ PQ ಅನ್ನು ತೊಗೊಂಡೇವಿ. ಎದ್ರ ಮೇಲೆ? DE ಮೇಲೆ ಮತ್ತು DF ಮೇಲೆ. ಹೆಂಗೆ ತೊಗೊಂಡೇವಿ? AB = DP ಆಗಬೇಕಂತ, AC = DQ ಆಗಬೇಕಂತ. ಹಂಗೆ ತೊಗೊಂಡು ಈ P ಮತ್ತು Q ಪಾಯಿಂಟ್ಗಳನ್ನು ಏನು ಮಾಡೀವಿ, ಜಾಯಿನ್ ಮಾಡೇವಿ ಅಂತ. ನೆಕ್ಸ್ಟ್ ಈಗ ಬರೋದ ಇಂಪಾರ್ಟೆಂಟ್ ಸ್ಟೆಪ್ ಏನು, ಸಾಧನೆ. ಎಲ್ಲಿಗೆ ಹೋಗ್ತೀವಿ ಈಗ? ಡೈರೆಕ್ಟಾಗಿ ಸಾಧನೆಗೆ ಬರ್ತೀವಿ. ಎಲ್ಲಿಗೆ? ಸಾಧನೆ ಏನಿತ್ತು, ನೆಕ್ಸ್ಟ್ ಪಾಯಿಂಟ್. ಫಸ್ಟ್ ಒಳಗೆ ಸಾಧನೆ ಒಳಗೆ ಫಸ್ಟ್ ಸ್ಟೆಪ್ ಇಂಪಾರ್ಟೆಂಟ್. ಏನು ಮಾಡ್ತೀವಿ, ಸಾಧನೆ ಕೋನ ಪ್ರಮೇಯದೊಳಗೆ ಈ ಎರಡು ತ್ರಿಭುಜಗಳನ್ನು ನಾವೇನು ಮಾಡ್ಕೊತೀವಿ, ಆಯ್ಕೆ ಮಾಡ್ಕೊತೀವಿ, ಚಾಯ್ಸ್ ಮಾಡ್ಕೊತೀವಿ. ಯಾವುದು?
ಎ ಬಿ ಸಿ ಆ್ಯಂಡ್ ಡಿ ಪಿ ಕ್ಯೂ ಈ ಎರಡು ತ್ರಿಭುಜಗಳನ್ನ ಚಾಯ್ಸ್ ಮಾಡ್ಕೋಬೇಕು. ಟ್ರಯಾಂಗಲ್ ಯಾವುದು ಎ ಬಿ ಸಿ ಆ್ಯಂಡ್ ಡಿ ಪಿ ಕ್ಯೂ ಈ ಎರಡು ತ್ರಿಭುಜಗಳನ್ನು ನಾವೇನು ಮಾಡ್ಕೊತೀವಿ ಆಯ್ಕೆ ಮಾಡಿಕೊಂಡು ಇವುಗಳನ್ನು ಸರ್ವಸಮ ಅಂತ ಏನು ಮಾಡ್ತೀವಿ ಸಾಧನೆ ಮಾಡ್ತೀವಿ. ಸರ್ವಸಮ ಸಾಧನೆ ಮಾಡ್ಬೇಕಂದ್ರೆ ಏನು ಇರ್ಬೇಕು ನಮಗೆ ಯಾವ್ಯಾವ ಒಂದು ಸಂಗತಿಗಳು ಅಲ್ಲಿ ಸಮಾದ ಅನ್ನೋದನ್ನು ನೋಡ್ಕೋಬೇಕು. ಫಸ್ಟ್ ಯಾವ್ದು ಈಕ್ವಲ್ ಆಗುತ್ತಿಲ್ಲ ಎ ಆ್ಯಂಗಲ್ ಎ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ತೊಗೋಬೋದಾ ದತ್ತದಿಂದ ನೋಡೋಣ. ಇಲ್ಲೇ ಈ ಒಂದು ತ್ರಿಭುಜದೊಳಗೆ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ ಐತಿ, ಕೋನ ಎ ಇಸ್ ಈಕ್ವಲ್ಸ್ ಟು ಕೋನ ಡಿ ಐತಿ. ಆ್ಯಂಗಲ್ ಅಂತಂದ್ರೆ ಏನು ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಏನಿದು ಯಾವುದರಿಂದ ಬರ್ತೀವಿ ನಾವು ಎರಡು ಈಕ್ವಲ್ ಅಂತ ಎರಡು ಸಮ ಅಂತ ದತ್ತದಿಂದ ಬರಿತೀವಿ. ಎರಡನೇ ಪಾಯಿಂಟ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂತ ಬರಿತೀನಿ. ಎ ಬಿ ಇಸ್ ಈಕ್ವಲ್ಸ್ ಟು ಏನಂತ ಬರಿತೀನಿ ನಾನೀಗ ಎ ಬಿ ಇಸ್ ಈಕ್ವಲ್ಸ್ ಟು ಡಿ ಪಿ ಅಂತ ಬರೆದೆ. ಯಾವುದ್ರಲ್ಲಿಂತ ಇದು ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಯಾವುದ್ರಲ್ಲಿಂತ ಬರ್ತೀವಿ ನಾವು ಇಲ್ಲೇ ರಚನೆ ಐತಿ ನೋಡಿ, ರಚನೆ ಮಾಡ್ಕೊಂಡೇವಿ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಐತಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಯಿತು. ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಇದನ್ನು ಬರೀಬೋದಾ ಎ ಸಿ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಎ ಬಿ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬರ್ದ್ವಿ. ಎರಡು ಯಾವುದ್ರಲ್ಲಿಂತ ಬರ್ದ್ವಿ ನಾವು ಇದನ್ನು ರಚನೆಯಿಂದ ನಾವೇನು ಮಾಡ್ಕೋಬೋದು ಇವೆರಡನ್ನು ತೊಗೋಬೋದು. ಇಲ್ಲೇ ನೋಡು ಒಂದು ಬಾಹು ಇದು ಒಂದು ಕೋನ ಏನಾಯ್ತು ಇಲ್ಲೇ ಸಮ ಆಯಿತು. ಹಂಗಾದ್ರೆ ಬಾಹು ಸಿದ್ಧಾಂತದಿಂದ ಈ ಎರಡು ತ್ರಿಭುಜಗಳು ಏನಾದವು ಅಂತ ಹೇಳಿದ್ರೆ ಸರ್ವಸಮ ತ್ರಿಭುಜಗಳು ಆಕ್ಕವು. ಅದನ್ನೇನು ಮಾಡಬೇಕು ಇಲ್ಲಿ ಬರಬೇಕು. ದೇರ್ ಫೋರ್ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಯಾವುದು ಡಿ ಪಿ ಕ್ಯೂ ಇವೆರಡು ತ್ರಿಭುಜಗಳು ಸರ್ವಸಮ ಅದು ಯಾವ ಒಂದು ಸಿದ್ಧಾಂತದಿಂದ ಬಾಹು ಸಿದ್ಧಾಂತದಿಂದ. ಈ ಸಿದ್ಧಾಂತದಿಂದ ಏನಾಯಿತು ಇವೆರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧನೆ ಮಾಡಿ. ಸರ್ವಸಮ ಅಂದಮೇಲೆ ಅವುಗಳ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಏನಾಗಿರ್ತಾವೆ ಸಮವಾಗಿರ್ತಾವೆ. ಎಲ್ಲ ಭಾಗಗಳು ಸಮವಾಗಿರ್ತಾವೆ. ಅದನ್ನು ತೊಗೊತೀನಿ. ನನಗೆ ನೆಕ್ಸ್ಟ್ ಇದನ್ನು ಪ್ರೂವ್ ಮಾಡೋಕ್ಕೆ ಏನೇನು ಬೇಕಾಗೈತಿ ಅದನ್ನು ತೊಗೊತೀನಿ ನಾನು. ಈಗ ಕೋನ ಬಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿಲೆ ಕೋನ ಬಿ ಇಸ್ ಈಕ್ವಲ್ಸ್ ಟು ಕೋನ ಪಿ ತೊಗೋಬೋದಾ ಬಿ ಪ್ಲೇಸಲ್ಲಿ ಇಲ್ಲಿ ಪಿ ಐತೆ ಹೋದ ಕೋನ ಬಿ ಇಸ್ ಈಕ್ವಲ್ಸ್ ಟು ಪಿ ಅನ್ನು ತೊಗೊತೀನಿ. ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಕೋನ ಬಿ ಇಸ್ ಈಕ್ವಲ್ಸ್ ಟು ಕೋನ ಪಿ ಅನ್ನು ತೊಗೊತೀನಿ. ನೆಕ್ಸ್ಟು ಬಿ ಸಿ ಇಸ್ ಈಕ್ವಲ್ಸ್ ಟು ಪಿ ಸಿ. ಈಗ ಬಿ ಸಿ ತೊಗೊತೀನಿ. ಬಿ ಸಿ ಬಾಹು ಎದಕ್ಕೆ ಸಮ ಆಗುತ್ತೆ ಈಗ ಪಿ ಕ್ಯೂಗೆ ಸಮ ಆಗುತ್ತೆ. ಇವೆರಡು ಎದರ್ಲಿಂದ ಬರಿತೀನಿ ನಾನು ಯಾವುದರ್ಲಿಂದ ಬರ್ದೆ ಅಂತ ಹೇಳಿದ್ರೆ ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹು ಮತ್ತು ಕೋನ ಇದು ಬಾಹು ಮತ್ತು ಕೋನ ಅವೇನಾಗಿರ್ತವೆ ಸಮ ಆಗಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಅದು ನಮಗೆ ಒಂದು ಏನನ್ನು ನೀಡ್ತೈತಿ ಇಂಪ್ಲೈಸ್ ಅದು ಯಾವುದಕ್ಕೆ ನಮ್ಗೆ ದಾರಿಯನ್ನು ಮಾಡಿಕೊಡ್ತೈತಿ ಅಂದ್ರೆ ಇಲ್ಲ ನೋಡು ಕೋನ ಬಿ ಇಸ್ ಈಕ್ವಲ್ಸ್ ಟು ಏನಿತ್ತಿಲ್ಲೇ ಕೋನ ಇ ಇತ್ತು. ಕೋನ ಬಿ ಇಸ್ ಈಕ್ವಲ್ಸ್ ಟು ಏನಿತ್ತಿಲ್ಲೇ ಕೋನ ಇ ಐತಿ. ಯಾವುದ್ರಲ್ಲಿಂತ ಇದು ದತ್ತದಿಂದ ಐತಿ ಹೋದ. ಇದು ಏನು ಮಾಡತೈತಿ ಕೋನ ಬಿ ಪಿಗೆ ಸಮ ಆಗತೈತಿ, ಕೋನ ಬಿ ಇಗೆ ಸಮ ಆಗತೈತಿ. ಅದ ಕೋನ ಬಿ ಪಿಗೆ ಈಕ್ವಲ್ ಆಯ್ತು ಅಂತ ಹೇಳಿದ್ರೆ ಬಿ ಇಗೆ ಈಕ್ವಲ್ ಆಗುತ್ತೆ. ಹಂಗಾದ್ರೆ ಕೋನ ಪಿ ಅದಕ್ಕೆ ಈಕ್ವಲ್ ಆಗಿಬಿಡುತ್ತಿಲ್ಲ. ಯಾವ್ದು ತೊಗೊಂಡೇವಿ ಓಕೆ ಕೋನ ಪಿ ಇಸ್ ಈಕ್ವಲ್ಸ್ ಟು ಕೋನ ಇ ಆಯಿತು. ಕೋನ ಪಿ ಇಸ್ ಈಕ್ವಲ್ಸ್ ಟು ಇ ಆಯಿತಾ. ಇಲ್ಲೇ ಬರ್ರಿ ಈಗ ಡೈಗ್ರಾಮನ್ನು ನೋಡ್ಕೊರಿ. ಕೋನ ಪಿ ಯಾವುದಕ್ಕೆ ಈಕ್ವಲ್ ಆಯಿತು ಇಗೆ ಈಕ್ವಲ್ ಆಯಿತು. ಕೋನ ಪಿ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಈ ಎರಡು ಲೈನ್ಗಳು ಯಾವ ಒಂದು ಲೈನ್ಗಳಾಗ್ತಾವೆ ಇಲ್ಲೇ ಯಾವ ಒಂದು ರೇಖೆಗಳಾಗ್ತಾವೆ ಸಮಾಂತರ ರೇಖೆಗಳಾಗ್ತವೆ. ಯಾಕಂತ ಹೇಳಿದ್ರೆ ಇಲ್ಲೇ ಅಬ್ಸರ್ವ್ ಮಾಡಿರಿ ಇವು ಏನಾದರೂ ಸಮಾಂತರ ರೇಖೆಗಳಾದ್ರೆ ಇದು ಒಂದು ಛೇದಕ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಉಂಟಾಗುವಂಥ ಕೋನಗಳು ಅನುಗುಣ ಕೋನಗಳು. ಯಾವ ಕೋನಗಳು ಅನುಗುಣ ಕೋನಗಳು ಸಮವಾಗಿರ್ತವೆ. ಅನುಗುಣ ಕೋನಗಳು ಸಮ ಇದ್ರೆ ಈ ಎರಡು ರೇಖೆಗಳು ಏನಾಕ್ಕವು ಸಮಾಂತರ ಆಕ್ಕವು. ಅದನ್ನು ನಾನು ಇಲ್ಲೇ ಬರಿತೀನಿ. ಇವೆರಡು ಯಾವ ಕೋನಗಳು ಅನುಗುಣ ಕೋನಗಳು. ಅನುಗುಣ ಕೋನಗಳು ಏನಾಗ್ಬಿಟ್ವಿ ಇಲ್ಲೇ ಸಮ ಅದು ಹೌದಾ. ಮಾಡ್ಕೊಳ್ಳೋಣ ಇದನ್ನ ನೆಕ್ಸ್ಟ್ ಪೇಜಲ್ಲಿ ನೋಡ್ರಿ ಏನು ಅಂತ ಹೇಳಿದ್ರೆ ಅನುಗುಣ ಕೋನಗಳು ಸಮ ಅದು. ಯಾವ್ಯಾವ ಕೋನಗಳು ಸಮ ಆಯಿತು ಇಲ್ಲಿ ಕೋನ ಪಿ ಇಸ್ ಈಕ್ವಲ್ಸ್ ಟು ಏನಾಯಿತು ಕೋನ ಪಿ ಇಸ್ ಈಕ್ವಲ್ಸ್ ಟು ಕೋನ ಇ ಆಗಿತ್ತು. ಯಾವುದಿದು ಅನುಗುಣ ಕೋನ ಅಂತ ಬರೆದಿದ್ದೆ. ಅನುಗುಣವಾದ ಕೋನಗಳು ಸಮವಾಗಿರ್ತವೆ. ಅದರಲ್ಲಿಂದ ನಾವೇನು ಬರ್ಕೊಂಡಿವಿ ಅಂತ ಹೇಳಿದ್ರೆ ಪಿ ಕ್ಯೂ ಸಮಾಂತರ. ಪಿ ಕ್ಯೂ ಎದಕ್ಕೆ ಸಮಾಂತರ ಆಗಿತ್ತಲ್ಲೇ ಪಿ ಕ್ಯೂ ಎದಕ್ಕೆ ಇ ಎಫ್ಗೆ ಸಮಾಂತರ ಆಯಿತು.
ಇ ಎಫ್ಗೆ ಸಮಾಂತರ ಆಯಿತು. ಅದಕ್ಕೂ ರೀಸನ್ ಏನು, ಅನುಗುಣವಾದ ಕೋನಗಳು ಸಮವಾಗಿರುತ್ತವೆ. ಅದರಲ್ಲಿಂದ ನಾವೇನು ಬರ್ಕೋಬೋದು ಈಗ, ಆ ತ್ರಿಭುಜ, ಯಾವ ತ್ರಿಭುಜ ಇಲ್ಲಿ ಹಾಕಿರ್ತೀವಿ ನೋಡಿ, ಸೆಕೆಂಡ್ ಒನ್ ಇತ್ತಲ್ಲ ಇಲ್ಲೇ ಡಿ ಇ ಎಫ್ ಇತ್ತಲ್ಲ, ಅದು ಡಿ ಇ ಎಫ್ ಇಲ್ಲಿ ಏನಿತ್ತದು ಪಿ ಕ್ಯೂ ಇತ್ತು. ಇದಕ್ಕೆ ನಾವೇನು ಮಾಡ್ಬೋದು, ಥೇಲ್ಸ್ನ ಪ್ರಮೇಯದ ಉಪಪ್ರಮೇಯವನ್ನು ಅನ್ವಯ ಮಾಡ್ಬೋದು. ಥೇಲ್ಸ್ನ ಪ್ರಮೇಯದ ಉಪಪ್ರಮೇಯವನ್ನು ಅನ್ವಯ ಮಾಡಿ ನಾನು ಏನು ಬರಿತೀನಿ ಈಗ, ಬಾಹುಗಳ ಅನುಪಾತಗಳನ್ನು ಬರಿತೀನಿ. ಯಾವ್ದು ತೊಗೊತೀನಿ, ಫಸ್ಟು ಡಿ ಪಿ ತೊಗೊತೀನಿ. ಸಣ್ಣ ತ್ರಿಭುಜದ ಬಾಹುವನ್ನು ಡಿ ಪಿ ತೊಗೊಂಡು ಅದು ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಡಿ ಪಿ ಡಿವೈಡೆಡ್ ಬೈ ಡಿ ಇ ತೊಗೊತೀನಿ. ಅದು ಎದಕ್ಕೆ ಸಮ ಆಗುತ್ತೆ, ಈ ಕಡೆ ಡಿ ಪಿ ತೊಗೊಂಡೇನಿ, ಇದು ಯಾವ್ದು ಈಕ್ವಲ್ ಆಗುತ್ತೆ, ಈ ಕಡೆ ಡಿ ಕ್ಯೂ. ಕೆಳಗೆ ಯಾವ್ದು ತೊಗೋಬೇಕು, ಯಾವ್ದು ತೊಗೊಂಡೇನಿ, ಇಲ್ಲ ಡಿ ಇ ತೊಗೊಂಡೇನಿ ಅಂದರೆ ಈ ಕಡೆ ಡಿ ಎಫ್ ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಈ ಕಡೆ ಡಿ ಪಿ ಆಯಿತು, ಡಿ ಕ್ಯೂ ಆಯಿತು. ನೆಕ್ಸ್ಟು ಪಿ ಕ್ಯೂ ತೊಗೋಬೇಕು. ಪಿ ಕ್ಯೂ ಅದಕ್ಕೆ ಈಕ್ವಲ್ ಆಗುತ್ತೆ, ಈಗ ಇ ಎಫ್ಗೆ ಈಕ್ವಲ್ ಆಗುತ್ತೆ. ಇ ಎಫ್ಗೆ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಇದು ಯಾವುದ್ರ ಪ್ರಕಾರ ಬರೆದೆ ನಾನು, ಥೇಲ್ಸ್ನ ಉಪಪ್ರಮೇಯ, ಥೇಲ್ಸ್ ಪ್ರಮೇಯದ ಉಪಪ್ರಮೇಯದ ಪ್ರಕಾರ. ಥೇಲ್ಸ್ನ ಉಪಪ್ರಮೇಯದ ಪ್ರಕಾರ ನಾವೇನು ಬರಿಬೋದು, ಇದನ್ನು ಈ ರೀತಿ ಬಾಹುಗಳನ್ನು ಅನುಪಾತಗಳು ಸಮ ಅಂತ ಬರಿಬೋದು. ಈಗ ನೋಡ್ರಿ, ಡಿ ಪಿ ಬದಲಿ ನಾ ಏನು ಬರಿಬೋದು, ಡಿ ಕ್ಯೂ ಬದಲಿ ಏನು ಬರಿಬೋದು, ಪಿ ಕ್ಯೂ ಬದಲಿ ಏನು ಬರಿಬೋದು, ಇದನ್ನು ವಿಚಾರ ಮಾಡಿರಿ. ಫಸ್ಟಲ್ಲೇ ದತ್ತ ಇತ್ತು ಮತ್ತು ಅಲ್ಲೇ ಸಮರೂಪ ತ್ರಿಭುಜಗಳು ಅನುರೂಪ ಬಾಹುಗಳು, ಅಲ್ಲಿಂದ ನಾ ಏನು ಮಾಡಿಬಿಡ್ತೀನಿ, ಡಿ ಪಿಯನ್ನು ರಿಪ್ಲೇಸ್ ಮಾಡ್ತೀನಿ, ಡಿ ಕ್ಯೂವನ್ನು ರಿಪ್ಲೇಸ್ ಮಾಡ್ತೀನಿ, ಪಿ ಕ್ಯೂವನ್ನು ರಿಪ್ಲೇಸ್ ಮಾಡ್ತೀನಿ. ನನಗೆ ಗೊತ್ತಾಗೋಲ್ದು ಏನು ತೊಗೋಬೇಕು ಅಂತ ಹೇಳಿದ್ರೆ, ಸಾಧನೆ ಏನು ಮಾಡಬೇಕಿತ್ತಲ್ಲ ಅದನ್ನ ಲಾಸ್ಟಿಗೆ ಇಲ್ಲೇ ಬರೋದು ಮುಗೀತು. ಸಾಧನೆ ಏನು ಬರಿಬೇಕಿತ್ತು, ನಾವಿಲ್ಲಿ ಹೇಳ್ರಿ ನೋಡೋಣ, ಎ ಬಿ ಡಿವೈಡೆಡ್ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಡಿ ಕ್ಯೂ ಬದಲಿ ಏನು ಬರಿಬೇಕಿಲ್ಲಿ, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಈಸ್ ಈಕ್ವಲ್ಸ್ ಟು ಅಲ್ಲಿ ಕೆಳಗೆ ನೆಕ್ಸ್ಟ್ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ಬರೆದ್ಬಿಟ್ರೆ ಇಲ್ಲಿಗೆ ನಮ್ಮ ಈ ಒಂದು ಕೋನ ಪ್ರಮೇಯ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಸಾಧನೆ ಆಯಿತು, ಪ್ರಮೇಯ ಸಾಧಿಸಿದೆ. ಏನಂತ ಬರಿಬೇಕು ಇಲ್ಲಿಗೆ, ಪ್ರಮೇಯ ಸಾಧಿಸಿದೆ. ಪ್ರಮೇಯನ ಏನು ಮಾಡಿಬಿಟ್ಟು ನಾವು ಸಾಧನೆಯನ್ನು ಮಾಡಿದ್ವಿ. ಇಷ್ಟು ಬರಿಬೇಕಾಗಿತ್ತು, ತಿಳಿತಲ್ಲ. ಇಲ್ಲಿ ಪ್ರೀವಿಯಸ್ ಇದ್ರೊಳಗೆ ನೋಡ್ಕೊಂಡ್ಬಿಟ್ಟು ಫಾಸ್ಟಾಗಿ ನಮ್ಮ ಹೇಳ್ತೀನಿ. ಏನು ಮಾಡಿದ್ರು, ಕೊಟ್ಟಿರುವ ಹೇಳಿಕೆಯ ಪ್ರಕಾರ ಚಿತ್ರ ಹಾಕ್ಕೊಂತೀರಿ, ದತ್ತವನ್ನು ಬರಿತೀರಿ, 3 ಕೋನಗಳು ಸಮ ಅಂತ ಬರಿತೀರಿ. ಸಾಧನೆ ಏನು ಮಾಡಬೇಕಿತ್ತು, ಎ ಬಿ ಡಿವೈಡೆಡ್ ಬೈ ಡಿ ಇ ಮಾಡಬೇಕು, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಮಾಡಬೇಕು, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಮಾಡಬೇಕಿತ್ತು. ಇದು ಸಾಧನೆಯ ಕರೆಕ್ಟ್ ಬರ್ಕೊಂಡಿದ್ವಿ. ಆಮೇಲೆ ರಚನೆಯನ್ನು ಮಾಡ್ಕೊಂಡ್ವಿ, ಪಿ ಕ್ಯೂವನ್ನು ಹೇಳ್ಕೊಂಡ್ವಿ. ಯಾವುದಕ್ಕೆ ಸಮ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ, ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗುವಂಥ ನಾವೇನು ಮಾಡ್ಕೊಂಡ್ವಿ, ರಚನೆ ಮಾಡ್ಕೊಂಡ್ವಿ. ಸಾಧನೆ ಒಳಗೆ ಸಣ್ಣ ತ್ರಿಭುಜವನ್ನು ತೊಗೊಂಡ್ವಿ, ಮ್ಯಾಲಿರುವಂಥ ಸಣ್ಣ ತ್ರಿಭುಜ, ಈ ಕಡೆ ಇರುವಂಥ ಸಣ್ಣ ತ್ರಿಭುಜಗಳನ್ನ ತೊಗೊಂಡು ಏನು ಮಾಡಿದ್ವಿ, ಅವು ಸರ್ವಸಮ ಅಂತ ಸಾಧನೆ ಮಾಡಿದ್ವಿ. ಸರ್ವಸಮ ಅಂತ ಸಾಧನೆ ಮಾಡಿದ್ಮೇಲೆ ಅದರ ಅನುರೂಪ ಕೋನ ಮತ್ತು ಬಾಹುವನ್ನು ಸಮ ಅಂತ ತಗೊಂಡು ಇಲ್ಲೇ ನಾವು ಒಂದು ಲಕ್ಷಣವನ್ನು ಯೂಸ್ ಮಾಡ್ಕೊತೀವಿ. ಯಾವುದು ಅಂತ ಹೇಳಿದ್ರೆ, ಬಿ ಈಸ್ ಈಕ್ವಲ್ ಟು ಇ ಅಂತ ಬರತೈತಿ. ಬಿ ಇಗೆ ಸಮ ಆಗಿತ್ತು, ಅದ ಇಲ್ಲಿ ಸರ್ವಸಮ ತ್ರಿಭುಜದೊಳಗೆ ಬಿ ಪಿಗೆ ಈಕ್ವಲ್ ಆಗತ್ತೈತಿ. ಬಿ ಇಗೂ ಈಕ್ವಲ್ ಆಯಿತು, ಬಿ ಪಿಗೂ ಈಕ್ವಲ್ ಆಯಿತು ಅಂತ ಹೇಳಿದ್ರೆ ಈ ಪಿ ಇ ಎರಡು ಏನಾಗಿರ್ತಾವೆ, ಸಮ ಆಗಿರ್ತಾವೆ ಅಂತ ಆಯಿತು. ಇಲ್ಲಿ ಸಮ ಇದ್ದಾಗ ಏನಂತ ಬರೆಯೋದಕ್ಕೆ, ಅನುಗುಣ ಕೋನಗಳು ಸಮ ಆಗಿರ್ತವೆ ಅಂತ ಹೇಳಿ ಬರೆದಿದ್ವಿ. ಆ ಅನುಗುಣ ಕೋನಗಳು ಸಮ ಇದ್ರೆ ಅದರ ಅರ್ಥ ಏನು ಮಾಡ್ತಾ ಇತ್ತು, ಅದು ಏನು ಇಂಪ್ಲಾಯ್ಡ್ ಮೀನಿಂಗ್ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಪಿ ಕ್ಯೂ ಎದಕ್ಕೆ ಸಮಾಂತರ ಆಗ್ತಿತ್ತು ಅಂತ ಇ ಎಫ್ಗೆ ಇದು ಸಮ ಇದ್ದಾಗ ಇವೆರಡು ಏನಾಗ್ತಾವೆ ಅಂತ ಹೇಳಿದ್ರೆ ಸಮಾಂತರ ರೇಖೆಗಳಾಕ್ಕವು ಅಂತ ನಮ್ಗೆ ಗೊತ್ತಾಯ್ತು. ಅದರ ಮೂಲಕ ನಾನು ಏನು ಮಾಡ್ತೀನಿ, ಇದಕ್ಕೆ ಈ ಒಂದು ತ್ರಿಭುಜಕ್ಕೆ ಥೇಲ್ಸ್ನ ಪ್ರಮೇಯದ ಉಪಪ್ರಮೇಯವನ್ನು ಅನ್ವಯ ಮಾಡಿ ಇಲ್ಲಿ ಏನು ಬರಿತೀನಿ, ಬಾಹುಗಳ ಅನುಪಾತಗಳನ್ನು ಬರಿತೀನಿ. ಬಾಹುಗಳ ಅನುಪಾತಗಳನ್ನು ಬರೆದು ಡಿ ಪಿ ಡಿ ಕ್ಯೂ ಪಿ ಕ್ಯೂಗಳನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ರಿಪ್ಲೇಸ್ ಮಾಡಿಕೊಂಡೆ. ಎಲ್ಲಿಂದ ಕೊಟ್ಟಿರುವಂತಹ ದತ್ತ ಮತ್ತು ಸರ್ವಸಮ ತ್ರಿಭುಜದ ಅನುರೂಪ ಬಾಹುವಿನಿಂದ ಈ ಮೂರನ್ನು ಚೇಂಜ್ ಮಾಡ್ಕೊಂಡ್ಬಿಟ್ರೆ ನನಗೆ ಬೇಕಾಗಿರುವಂತಹ ಸಾಧನೆ ಏನಾಗ್ಬಿಡ್ತು, ಸಿಕ್ಬಿಡ್ತು. ಇಷ್ಟು ಏನಾಗಿತ್ತು ಅಂತ ಹೇಳಿದ್ರೆ ಕೋನ ಪ್ರಮೇಯದ ಸಾಧನೆ ಆಗಿತ್ತು. ಆಯ್ತಲ್ಲ, ಇಷ್ಟು ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ನಿಮಗೆ ಪ್ರಿಪ್ರೇಟರಿ ಒಳಗೆ 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ರೆ ಈ ಒಂದು ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಿರಿ. ಓಕೆನಾ? ಥ್ಯಾಂಕ್ ಯು.